ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಲಕ್ಕಿ ಟೆಕ್ ಪ್ರೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ತಿದ್ದುಪಡಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಸೊ ಆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೈ ಮಾಡುವಾಗ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ ನಂತರ ಅವರ ಹಳೆ ಕಾಸ್ಟ್ ಸರ್ಟಿಫಿಕೇಟ್ ತೋರಿಸ್ತಾ ಇದೆ. ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಅಡ್ರೆಸ್ ಯಾವ ರೀತಿ ಚೇಂಜ್ ಮಾಡಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೈ ಮಾಡುವಾಗ ಅಫಿಡೇವಿಟ್ ಮಾಡಿಸಲೇಬೇಕಾ, ಇದು ಮ್ಯಾಂಡೇಟರಿನ ಅಂತ. ಸೊ ತುಂಬಾ ಜನ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ತರಹದ ವಿಡಿಯೋಗಳನ್ನ ಈ ಚಾನಲ್ ನಲ್ಲಿ ಹಾಕ್ತಾ ಇರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳ್ತಾ ಯಾವ ರೀತಿ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಜಾತಿ ಪ್ರಮಾಣ ಪತ್ರವನ್ನ ಅಪ್ಲೈ ಮಾಡುವಾಗ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿದ ನಂತರ OTP ಬರುತ್ತೆ. ಸೊ ಆ OTP ಹಾಕಿದ ನಂತರ ಕೆಲವೊಂದಿಷ್ಟು ಜನರದ್ದು ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ ತೋರಿಸ್ತಾ ಇದೆ. ಸೊ ಅದು ಯಾವಾಗ ಅಪ್ಲೈ ಆಗುತ್ತೆ ಅಂತ ಅಂದ್ರೆ, ಯಾರ್ಯಾರು ಹೊಸ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ವೋ ಅವರು ಹೊಸ ಸರ್ಟಿಫಿಕೇಟ್ ಯಾರು ಮಾಡಿಸ್ಕೊಳ್ತಾ ಇದ್ದಾರೋ ಸೊ ಅವರು ಹಾಕಿದ್ರೆ ತಗೊಳುತ್ತೆ. ಸೊ ಮಾತ್ರ ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಅದನ್ನ ತಿದ್ದುಪಡಿ ಮಾಡ್ಬೇಕಾಗುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಡೈರೆಕ್ಟ್ ಆಗಿ ನಾಡ ಕಚೇರಿ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಸೊ ನಾಡ ಕಚೇರಿ ಆಫೀಸ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಅಲ್ಲಿ ಅದನ್ನ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ತೀನಿ. ಇನ್ನು ಎರಡನೇ ಕ್ವಶನ್ ಏನು ಅಂತ ಅಂದ್ರೆ, ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಅಡ್ರೆಸ್ ಚೇಂಜ್ ಮಾಡ್ಬೋದಾ, ಇದು ಆಗುತ್ತಾ ಅಂತ. ಸೊ ಹೌದು, ಮಾಡ್ಬೋದು. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದಕ್ಕೂ ಕೂಡ ನೀವು ಡೈರೆಕ್ಟ್ ಆಗಿ ನಾಡ ಕಚೇರಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಎಲ್ಲ ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ನೀವು ಇದನ್ನು ಕೂಡ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಇದನ್ನ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ ನಿಮಗೆ. ಇನ್ನು ಮೂರನೇ ಕ್ವಶನ್ ಏನು ಅಂತಂದ್ರೆ, ಕೋರ್ಟ್ ಅಫಿಡೇವಿಟ್ ಮಾಡಿಸ್ಲೇಬೇಕಾ ಅಂತ ಕೇಳ್ತಾ ಇದ್ರು. ಸೊ ಇದೇನು ಅಷ್ಟೊಂದು ಮ್ಯಾಂಡೇಟರಿ ಅಲ್ಲ. ಅಂದ್ರೆ ನೀವು ಯಾವ ರೀತಿ ಕರೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನೀವು ಈಗ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡೋದು ಅಥವಾ ಈಗ ಗ್ರೂಪ್ ABC ಗ್ರೂಪ್ ನಲ್ಲಿ ಆಡ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದ್ರೆ ಏನು ಕೋರ್ಟ್ ಅಫಿಡೇವಿಟ್ ಬೇಕಾಗಿರೋದಿಲ್ಲ. ಆದ್ರೆ ನಿಮ್ಮ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಮತ್ತೆ ನೀವು ಡಾಕ್ಯುಮೆಂಟ್ಸ್ ನಲ್ಲಿ ಏನಾದರೂ ಹೆಸರು ಚೇಂಜ್ ಇದ್ರೆ ಅವಾಗ ಮಾತ್ರ ಇದು ಬೇಕಾಗುತ್ತೆ. ಸೊ ಅವಾಗ ಮಾತ್ರ ನೀವು ಕೋರ್ಟ್ ಅಫಿಡೇವಿಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ನಾಡ ಕಚೇರಿ ಆಫೀಸ್ಗೆ ಹೋಗ್ಬಿಟ್ಟು ಭೇಟಿಯಾಗಿ ಅಲ್ಲಿ ಕೇಳಿದ್ರೆ ಮಾಡಿಸಿ. ಸೊ ಇಲ್ಲಾಂದ್ರೆ ಏನು ಅಗತ್ಯ ಇರೋದಿಲ್ಲ ಇದನ್ನು ಕೂಡ. ಇನ್ನು ನಾಡ ಕಚೇರಿ ಆಫೀಸ್ಗೆ ಹೋಗ್ಬಿಟ್ಟು ಯಾವ ರೀತಿ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ಕರೆಕ್ಷನ್ ಮಾಡಿಸ್ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಮೊದಲನೇ ಇಂಪಾರ್ಟೆಂಟ್ ಬೇಕಾಗಿರೋದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತೆ LC ಇವು ಬೇಕಾಗಿರುತ್ತೆ. ಇವು ಇಲ್ಲ ಅಂತ ಅಂದರೆ ID ಪ್ರೂಫ್ಗಾಗಿ ನೀವು ವೋಟರ್ ID ಕೊಡ್ಬೋದು, ಇಲ್ಲ ಅಂದರೆ ವೋಟರ್ ID, ಆಧಾರ್ ಕಾರ್ಡ್ ನಡೆಯುತ್ತೆ. ಸೊ ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ID ಪ್ರೂಫ್ ಆಗಿ ಕೊಡ್ಬೋದು. ಇನ್ನು ಅಡ್ರೆಸ್ ಪ್ರೂಫ್ ಆಗಿ ನೀವು ವೋಟರ್ IDನೂ ಕೊಡ್ಬೋದು, ಮತ್ತು ಕರೆಂಟ್ ಬಿಲ್ ನೀವು ಅಡ್ರೆಸ್ ಪ್ರೂಫ್ಗಾಗಿ ಕೊಡ್ಬೋದು. ಮತ್ತು ನೀವು ಕಾಸ್ಟ್ ಪ್ರೂಫ್ಗಾಗಿ LC ಅಥವಾ TC ಕೊಡ್ಬೋದು. ನಿಮ್ಮ ಹತ್ರ LC ಅಥವಾ TC ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರ LC ಅಥವಾ TC ನಡೆಯುತ್ತೆ. ಇಲ್ಲ ಅಂತಂದರೆ ನೀವು ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒಂದೊಂದು ಕಾಪಿ ಜೆರಾಕ್ಸ್ ತೊಗೊಂಡ್ಬಿಟ್ಟು ನಿಮ್ಮ ನಾಡ ಕಚೇರಿ ಆಫೀಸ್ನಲ್ಲಿ ಒಂದು ಫಾರ್ಮ್ ಸಿಗುತ್ತೆ. ಸೊ ಆ ಫಾರ್ಮನ್ನು ಫಿಲಪ್ ಮಾಡಿಬಿಟ್ಟು ಅವ್ರಿಗೆ ಕೊಡಿ. ಅವ್ರಿಗೆ ಹೇಳಿ ಈ ರೀತಿ ಕರೆಕ್ಷನ್ ಮಾಡೋದಿದೆ, ಕರೆಕ್ಷನ್ ಮಾಡಿ ಅಂತ. ಸೊ ಅವರು ಮಾಡಿ ಕೊಡ್ತಾರೆ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳನ್ನ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.